ಶ್ರೀ ಗುರುಭ್ಯೋ ನಮಃ. ಮನೆಯಲ್ಲಿ ವಿನಾಕಾರಣ ಜಗಳವಾಗುತ್ತಿದೆಯೇ? ಮನೆಯಲ್ಲಿರುವವರಿಗೆ ಮನಸ್ತಾಪವಾಗುತ್ತಿದೆಯೇ? ಈ ಸರಳ ಪರಿಹಾರ ಮಾಡಿ. ಶನಿವಾರ ದಿನದಂದು ಈ ತಂತ್ರ ಮಾಡಿ. ಈ ಸರಳ ಪರಿಹಾರ ಮಾಡುವ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ 21 ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ನೀಲಿ ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಸ್ವಾಮಿಗೆ 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ನಂತರ ಮೊದಲು ಒಂದು ಶುದ್ಧ ತೆಂಗಿನಕಾಯಿ ತೆಗೆದುಕೊಂಡು ಅದನ್ನು ಮಡಿ ಮಾಡಿಕೊಂಡು ಆ ತೆಂಗಿನಕಾಯಿಯನ್ನು ಮನೆಯ ಹತ್ತಿರವಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಪಾದದಲ್ಲಿ ಇಟ್ಟು ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿಯ ಪಾದಕ್ಕೆ ಹಚ್ಚಿರುವ ಸಿಂಧೂರ ಅಥವಾ ಕುಂಕುಮ ಹಚ್ಚಿಸಿಕೊಂಡು ಬನ್ನಿ. ನಂತರ ಒಂದು ಹೊಸದಾದ ಕಪ್ಪು ವಸ್ತ್ರವನ್ನು ತೆಗೆದುಕೊಂಡು ಆ ಕಪ್ಪು ವಸ್ತ್ರದಲ್ಲಿ ಸ್ವಾಮಿಯ ಪಾದದಡಿಯಲ್ಲಿ ಇಟ್ಟು ಪೂಜೆ ಮಾಡಿಸಿಕೊಂಡು ಬಂದಂತಹ ತೆಂಗಿನಕಾಯಿಯನ್ನು ಆ ವಸ್ತ್ರದಲ್ಲಿ ಇಟ್ಟು ಸರಿಯಾಗಿ ಗಂಟು ಹಾಕಿ. ಆ ನಂತರ ಗಂಟನ್ನು ಒಂದು ತಟ್ಟೆ ಮೇಲೆ ಇಟ್ಟು ಆ ಗಂಟಿಗೆ ಊದುಬತ್ತಿಯ ಸಹಾಯದಿಂದ ಊದುಬತ್ತಿ ಹಚ್ಚಿಕೊಂಡು ಪ್ರಾರ್ಥನೆಯೊಂದಿಗೆ 21 ಬಿಂದುಗಳನ್ನು ಇಡಿ. ನಂತರ ದೇವರ ಬಳಿ ಇಟ್ಟು ಪೂಜೆಯನ್ನು ಭಕ್ತಿಯಿಂದ ಸಂಕಲ್ಪ ಸಹಿತ ಪ್ರಾರ್ಥನೆಯಿಂದ ಮಾಡಿ ಜೊತೆಗೆ ನೈವೇದ್ಯವನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಬಳಿ ಇಡಿ. ನಂತರ ಸಂಜೆಯ ವೇಳೆಯಲ್ಲಿ ದೇವರ ಬಳಿ ದೀಪವನ್ನು ಹಚ್ಚಿ ಮತ್ತೊಮ್ಮೆ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರತಿ ಮಾಡಿ ನಿಮ್ಮ ಮನೆಯ ಮುಂಬಾಗಿಲಿನ ಮೇಲೆ ಕಟ್ಟಿರಿ. ಪ್ರತಿದಿನ ಸೂರ್ಯೋದಯದೊಳಗಾಗಿ ಪೂಜಾದಿ ಜಪಗಳನ್ನು ಮುಗಿಸಿ ಧೂಪ ದೀಪ ತೋರಿಸಿ ಹೀಗೆ 48 ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಪೂಜೆ ಮಾಡಿ ಧೂಪ ದೀಪದಿಂದ ಆರತಿ ಮಾಡಿ ನೈವೇದ್ಯ ಮಾಡಿ. ಹೀಗೆ ಮಾಡುವುದರಿಂದ ಜಗಳ ಮತ್ತು ವೈಮನಸ್ಸುಗಳು ಕಡಿಮೆಯಾಗಿ ಎಲ್ಲರೂ ಸ್ನೇಹದಿಂದ ಸಂತೋಷದಿಂದ ಇರುತ್ತಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬಂದರೆ ಬಹಳ ಒಳ್ಳೆಯದಾಗುತ್ತದೆ. ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲಪ್ರಾಪ್ತಿಯಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು.